Hello guys, welcome back to my class. In today's class we are going to teach you the summary of the lesson Sir C.V. Raman Kannada Summary with Pictures Part 2 for 8th standard students presented by Kaviraj Jirige. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತೇ ತಮಗೆ ಈ ತರಗತಿಗೆ ಸ್ವಾಗತ ಬಯಸ್ತಾ ನಾವು ಈ ತರಗತಿಯಲ್ಲಿ ಸರ್ ಸಿ ವಿ ರಾಮನ್ ಅನ್ನೋ ಪಾಠದ ಭಾಗ 2 ಕಲಿತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ವಿಡಿಯೋನ ಮಾಡಿದ್ದೀನಿ. ಸೊ ಆ ಸಮರಿ ವಿಡಿಯೋನ ನೀವು ಮೊದಲು ನೋಡಿದಾಗ ಮಾತ್ರ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ತಮಗೆ ದೊರಕುತ್ತೆ. ನೋಡೋಣ ಈಗ. One day, while returning from his office, he saw a banner on which was printed the Indian Association of Scientists. There he went to meet the scientists. ಸೊ ಒಂದು ದಿವಸ ರಾಮನ್ ಅವರು ಏನು ಮಾಡ್ತಾ ಇದ್ರು ಅಂದರೆ ಆಫೀಸ್ಗೆ ಹೋಗ್ತಾ ಇದ್ರು. ಈಗಾಗಲೇ ಅವರಿಗೆ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಜಾಬ್ ಹುದ್ದೆ ಬಂದಿತ್ತಲ್ವ, ಆ ಹುದ್ದೆಗೆ ನೌಕರಿ ಸಲುವಾಗಿ ಹೋಗ್ತಾ ಇದ್ರು. ಹೋಗೋ ಟೈಮಲ್ಲಿ ಆಟೋ ಕೂತಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ಒಂದು ಬಿಲ್ಡಿಂಗ್ ಮೇಲ್ಗಡೆ ಒಂದು ಬಿಲ್ಡಿಂಗಲ್ಲಿ ಒಂದು ಬ್ಯಾನರ್ ಹಚ್ಚಿರ್ತಾರೆ. ಬ್ಯಾನರ್ ಅಂದರೆ ಪೋಸ್ಟರ್. ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂತ ಆ ಬ್ಯಾನರ್ ಮೇಲೆ ಬರೆದಿರುತ್ತೆ. ಏನಂತ? ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್. ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ ಅಂದರೆ ಭಾರತೀಯ ವಿಜ್ಞಾನಿಗಳ ಸಂಘ. ಅಸೋಸಿಯೇಷನ್ ಅಂದರೆ ಸಂಘ. ದೇರ್ ಹಿ ವೆಂಟ್ ಟು ಮೀಟ್ ದ ಸೈಂಟಿಸ್ಟ್. ಅದಕ್ಕೆ ಏನು ಮಾಡಿದ್ರು, ತಕ್ಷಣವೇ ಅಲ್ಲೇ ಆಟೋವನ್ನು ನಿಂದ್ರಿಸಿ ಆಟೋದಿಂದ ಇಳಿದು ಏನು ಮಾಡಿದ್ರು, ನೇರವಾಗಿ ಆ ಬಿಲ್ಡಿಂಗ್ ಹೋಗ್ತಾರೆ. ಹೋಗಿ ಅಲ್ಲಿದ್ದಂಥ ವಿಜ್ಞಾನಿಗಳನ್ನ ಭೇಟಿಯಾಗಿ ಬರ್ತಾರೆ. ಸೊ ನೋಡಿ, ಈಗಲೂ ಕೂಡ ಅವರು ಬೇರೆ ಹುದ್ದೆಯಲ್ಲಿ ಇದ್ದರೂ ಕೂಡ ವಿಜ್ಞಾನ ಕಡೆ ಅವರ ಗಮನ ಎಳ್ತಾ ಇತ್ತು. ವೆನ್ ಹಿ ವಾಸ್ ಇನ್ ರಂಗೂನ್, he came to know that an institution brought some modern scientific apparatus. So he suddenly gone there to have look. ಸೊ ಒಂದು ದಿವಸ ಅವರು ರಂಗೂನ್ನಾಗಿದ್ದರು. ರಂಗೂನ್ ಅನ್ನೋದು ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ತೀವಲ್ಲ. ಸೊ ರಂಗೂನ್ಗೆ ಹೋಗಿದ್ರು. ಸೊ ಅಲ್ಲಿ ಏನು ಕಾಣ್ತಾರೆ ಅಂದರೆ ಒಂದು ಸಂಸ್ಥೆಯನ್ನು ಕಾಣ್ತಾರೆ. ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ಸಂಸ್ಥೆ. ಆ ಸಂಸ್ಥೆಯವರು ಏನು ಮಾಡ್ತಾರೆ ಅಂದರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನ, ಸೈಂಟಿಫಿಕ್ ಅಪ್ಯಾರಿಟಿಸ್ ಅಂದ್ರೆ ಏನು, ಇನ್ಸ್ಟ್ರೂಮೆಂಟ್ಸ್ ಅಂತ ಅರ್ಥ, ಉಪಕರಣಗಳು. ಇಲ್ಲಿ ನಾವು ಎಲ್ಲ ಫೋಟೋ ನೋಡ್ತಿದೀವಲ್ಲ, ಇದು ಒಂದು ಸೈಂಟಿಫಿಕ್ ವಸ್ತು, ಇದು ಕೂಡ ವಿಜ್ಞಾನದ ಇವೆಲ್ಲ ಸೈನ್ಸ್ಗೆ ಸಂಬಂಧಪಟ್ಟಂತೆ ಉಪಕರಣಗಳು. ಇಂಥ ಉಪಕರಣಗಳ ಒಂದು ಪ್ರದರ್ಶನವನ್ನು ಇಟ್ಟಿದ್ರು ಒಂದು ಸಂಸ್ಥೆಯವರು. ಇಂಥ ಎಲ್ಲ ವಿಜ್ಞಾನದ ಒಂದು ಕೆಲವೊಂದು ಸಾಮಾನುಗಳನ್ನು, ಕೆಲವೊಂದು ಪಾರ್ಟ್ಸ್ಗಳನ್ನ ತಂದು ಪ್ರದರ್ಶನಕ್ಕೆ ಇಟ್ಟಿದ್ರು. ಸೊ ಹಿ ಸಡನ್ಲಿ ಗಾನ್ ದೇರ್ ಟು ಹ್ಯಾವ್ ಲುಕ್. ಸೊ ಅದಕ್ಕೆ ಏನು ಮಾಡಿದ್ರು, ರಾಮನ್ ಅವರು ಬೇಗ ತಮ್ಮ ಬಟ್ಟೆಗಳನ್ನ ಹಾಕೊಂಡು ಆ ಒಂದು ಪ್ರದರ್ಶನಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ಸೈಂಟಿಫಿಕ್ ವಸ್ತುಗಳನ್ನ ನೋಡ್ಲಿಕ್ಕೆ ಹೋಗಿದ್ರು. ಸೊ ಇದರಿಂದ ಕೂಡ ಏನು ಗೊತ್ತಾಗುತ್ತೆ ಅಂದರೆ ರಾಮನ್ ಅವರಿಗೆ ವಿಜ್ಞಾನದಲ್ಲಿ ಆಸಕ್ತಿ ಕೂಡ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಿರಲಿಲ್ಲ. ಅವರ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಜಾಬ್ ಮಾಡ್ತಾ ಇದ್ರು ಕೂಡ ಅವರ ಆಸಕ್ತಿ ಮಾತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗಿರಲಿಲ್ಲ. ನೆಕ್ಸ್ಟ್, ರಾಮನ್ ವಾಸ್ ಅಪಾಯಿಂಟೆಡ್ ಆಸ್ ಅ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಇನ್ ಟೆಲಿಗ್ರಾಫ್ಸ್ ಇನ್ 1911 ಅಟ್ ಕಲ್ಕತ್ತಾ. ಸೊ ಇದಕ್ಕಿಂತ ಮುಂಚೆ ಅವ್ರಿಗೆ ಯಾವ ಜಾಬ್ ಬಂದಿತ್ತು? ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಇತ್ತು. ಸೊ ಈಗ ಮತ್ತೊಂದು ಜಾಬ್ ಬಂತು, ಯಾವುದಂದ್ರೆ ಸ್ಪೆಷಲ್ ಅಕೌಂಟೆಂಟ್ ಜನರಲ್. ನೋಡಿದ್ರಾ, ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂತ. ಯಾವಾಗ? 1911ರಲ್ಲಿ ಕಲ್ಕತ್ತಾದಲ್ಲಿ. ಯಾವ ಇಲಾಖೆಯಲ್ಲಿ? ಟೆಲಿಗ್ರಾಫ್ಸ್. ಅಂದರೆ ಅವಾಗೆಲ್ಲ ಟೆಲಿಗ್ರಾಫ್ಸ್ ಅಂತ, ಟೆಲಿಗ್ರಾಮ್ ಅಂತ ನೀವೆಲ್ಲ ಕೇಳ್ಬೋದು. ಟೆಲಿಗ್ರಾಮ್ ಆಫೀಸಲ್ಲಿ ಆ ಒಂದು ಜಾಬ್ ಅಂತವರಿಗೆ ಗೊತ್ತಾಯ್ತಲ್ವಾ. ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಜಾಬು 1911 ಕಲ್ಕತ್ತಾದಲ್ಲಿ. ದೆನ್ ಕಲ್ಕತ್ತಾ ಯೂನಿವರ್ಸಿಟಿ ಆಫರ್ಡ್ ಹಿಮ್ ಪ್ರೊಫೆಸರ್ ಪೋಸ್ಟ್. ಮುಂದೆ ಏನಾಯ್ತು ಅಂದರೆ ಕಲ್ಕತ್ತಾ ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ. ಸೊ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಅವರನ್ನು ಕರೀತಾರೆ ಏನು ಮಾಡ್ತಾರೆ, ನೀವು ನಮ್ಮ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಯಾಕೆ ಆಗಬಾರ್ದು, ಅಂದರೆ ಪ್ರಾಧ್ಯಾಪಕರಾಗಿ ನಾವು ಟೀಚನ್ನು ಮಾಡ್ರಿ ನಮ್ಮ ಯೂನಿವರ್ಸಿಟಿಯಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಹಿ ಅಕ್ಸೆಪ್ಟೆಡ್ ದ್ಯಾಟ್ ಪೋಸ್ಟ್ ಹ್ಯಾಪಿಲಿ. ಸೊ ರಾಮನ್ ಅವರಿಗೆ ಕೂಡ ತುಂಬಾನೇ ಸಂತೋಷ ಆಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಆ್ಯಕ್ಚುಲಿ ಈ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅನ್ನೋ ಹುದ್ದೆ ಭಾಳ ಹೈಲಿ ಪೇಡ್ ಪೋಸ್ಟ್. ಅಂದರೆ ಭಾಳ ಸಂಬಳ, ಕೈ ತುಂಬ ಸಂಬಳ ಕೊಡ್ತಾ ಇದ್ರು. ಅಷ್ಟು ಕೈ ತುಂಬ ಸಂಬಳ ಕೊಟ್ಟರು ಕೂಡ ಕಲ್ಕತ್ತಾ ಯೂನಿವರ್ಸಿಟಿಗೆ ಪ್ರೊಫೆಸರ್ ಆಗಿ ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂದರೆ ಅವರಿಗೆ ದುಡ್ಡಿನಕ್ಕಿಂತಲೂ ಅವರಿಗೆ ವಿಜ್ಞಾನಿ ಆಗಬೇಕಂತ ಆಸಕ್ತಿ ಇತ್ತು. ಸೊ ಯೂನಿವರ್ಸಿಟಿಗೆ ಹೋದಾಗ ಅಲ್ಲಿ ಟೀಚಿಂಗ್ ಮಾಡ್ತಾ ತಮ್ಮ ಜ್ಞಾನವನ್ನು ಹೆಚ್ಚಿಗೆ ಆಗುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಸಂತೋಷದಿಂದ ಆ ಹುದ್ದೆಯನ್ನು ಅಲಂಕರಿಸ್ತಾರೆ. ಹಿ ವರ್ಕ್ಡ್ ಆಸ್ ಎ ಪ್ರೊಫೆಸರ್ ಫಾರ್ 15 years. ಸೊ ಆ ಒಂದು ಯೂನಿವರ್ಸಿಟಿಯಲ್ಲಿ 15 ವರ್ಷಗಳವರೆಗೆ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು. ಸೊ ಗೊತ್ತಾಯ್ತಲ್ಲ ಮಕ್ಕಳೇ, ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದರು. ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು? 15 ವರ್ಷ ಸೇವೆ ಸಲ್ಲಿಸಿದ್ರು.
ಲೇಟರ್ ಅಂದರೆ ಆ ನಂತರ, ಸ್ವಲ್ಪ ದಿನಗಳ ನಂತರ ಅಂತ. ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ನೋಡಿ, ಇಲ್ಲಿ ಡೈರೆಕ್ಟರ್ ಅಂದ್ರೆ ಏನು? ನಿರ್ದೇಶಕರು. ಡೈರೆಕ್ಟರ್ ಅಂದರೆ ನಿರ್ದೇಶಕರು, ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆ. ಅಂದರೆ ಆ ನಂತರ ಪ್ರೊಫೆಸರ್ ಆದ ನಂತರ ಸ್ವಲ್ಪ ಅವಧಿಯ ನಂತರ ರಾಮನ್ ಅವರು ಏನು ಮಾಡಿದ್ರೆ ಡೈರೆಕ್ಟರ್ ಆದರು. ಎದರ ಡೈರೆಕ್ಟರ್ ಆದರು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ಅಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಡೈರೆಕ್ಟರ್ ಆದರು. ನೀವೆಲ್ಲ ಬೆಂಗಳೂರಿಗೆ ಯಾವುದಾದ್ರೂ ಟೂರಿಗೆ ಹೋಗಿದ್ದೀರಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಒಂದಿದೆ. ತುಂಬಾನೇ ಸೈಂಟಿಫಿಕ್ ರಿಸರ್ಚ್ಗಳು ಅಲ್ಲಿ ಆಗ್ತಾ ಇರುತ್ತೆ. ಸೊ ಅಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ಗೆ ಅವರು ಡೈರೆಕ್ಟರ್ ಆಗಿದ್ದು ಸಾಮಾನ್ಯವಾದ ಮಾತಲ್ಲ, ಇದೊಂದು ದೊಡ್ಡ ಅಚೀವ್ಮೆಂಟ್. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ಸೊ ಆ ನಂತರ ರಾಮನ್ ಅವರು ಏನು ಮಾಡಿದ್ರು ಅಂದರೆ ಅದರ ಜೊತೆಗೆ 1948ರಲ್ಲಿ ರಾಮನ್ ಸಂಶೋಧನಾ ಸಂಸ್ಥೆಯನ್ನು ಓಪನ್ ಮಾಡಿದ್ರು. ಯಾವುದು? ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ರಿಸರ್ಚ್ ಅಂದರೆ ಸಂಶೋಧನೆ, ಅಲ್ಲಿ ಪ್ರಯೋಗನ ಮಾಡ್ತಕ್ಕಂಥ ಒಂದು ಕೆಲಸ. ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದರೆ ಆ ಇನ್ಸ್ಟಿಟ್ಯೂಟ್ ಹೆಸರು ಗೊತ್ತೈತಲ್ವಾ? ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಕನ್ನಡದಲ್ಲಿ ಏನು ಹೇಳ್ತೀವಿ? ರಾಮನ್ ಸಂಶೋಧನಾ ಸಂಸ್ಥೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ರಾಮನ್ ಸಂಶೋಧನಾ ಸಂಸ್ಥೆ. ಸೊ ಈ ಸಂಸ್ಥೆಯನ್ನು 1948ರಲ್ಲಿ ಓಪನ್ ಮಾಡಿದ್ರು. ಇನ್ ದಿಸ್ ಇನ್ಸ್ಟಿಟ್ಯೂಟ್ ಹಿ ಬಿಕೇಮ್ ದ ಡೈರೆಕ್ಟರ್ ಆಫ್ ದಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಈ ಒಂದು ರಾಮನ್ ಇನ್ಸ್ಟಿಟ್ಯೂಟಲ್ಲಿ, ರಾಮನ್ ಸಂಸ್ಥೆಯಲ್ಲಿ ಅವರು ಡೈರೆಕ್ಟರ್ ಆದರು. ಮೊದಲೇ ಬೆಂಗಳೂರು ಇರ್ತಕ್ಕಂಥ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಡೈರೆಕ್ಟರ್ ಆದರು. ಈಗ ಎದ್ರ ಡೈರೆಕ್ಟರ್ ಆದರು? ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ದು ಡೈರೆಕ್ಟರ್ ಆದರು. ಡೈರೆಕ್ಟರ್ ಆಗಿ ಏನು ಮಾಡಿದ್ರು? ಆ್ಯಂಡ್ ಕಂಡಕ್ಟೆಡ್ ಹಿಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹಿಸ್ ಡೆತ್. ಅಂದರೆ ತಮ್ಮ ಜೀವನದ ಕೊನೆಯ ಅವಧಿಯವರೆಗೆ ಭೌತಶಾಸ್ತ್ರದ ಬಗ್ಗೆ ಪ್ರಯೋಗ ಮಾಡ್ತಾ ತಮ್ಮ ದಿನಗಳನ್ನು ಕಳೆದ್ರು ಅಂತ. ಅಂದರೆ ಈ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಅವರು ತಮ್ಮ ಕೊನೆಯ ದಿನಗಳನ್ನು ಅಲ್ಲೇ ಕಳೆದ್ರು, ಪ್ರಯೋಗವನ್ನು ಮಾಡ್ತಾ ತಮ್ಮ ದಿನಗಳನ್ನು ಕಳೀತಾ ಇದ್ರು ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್, ಥ್ರೂಔಟ್ ಹಿಸ್ ಲೈಫ್ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಇಂಟೆನ್ಸ್ಲಿ ಅಂದರೆ ಅತಿ ಆಸಕ್ತಿ, ಅಟ್ಯಾಚ್ಡ್ ಅಂದರೆ ಸಂಬಂಧ ಹೊಂದೋದು. ಸೊ ಜೀವನ ಪೂರ್ತಿ ಅವರು ವಿಜ್ಞಾನ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ರು, ನಿಕಟವಾದ ಸಂಬಂಧವನ್ನು ಹೊಂದಿದ್ರು. ಫಾರ್ ಸೈನ್ಸ್ ಹಿ ಗೇವ್ ಅಪ್ ಹೈಲಿ ಪೇಡ್ ಪೋಸ್ಟ್ಸ್. ಗೇವ್ ಅಪ್ ಅಂದ್ರೆ ಏನು? ಬಿಟ್ಟು ಬಿಡು. ಹೈಲಿ ಪೇಡ್ ಅಂದರೆ ಕೈ ತುಂಬ ಸಂಬಳ ಕೊಡ್ತಕ್ಕಂಥ ಹುದ್ದೆ. ಸೊ ಅವ್ರು ಏನು ಮಾಡಿದ್ರು? ವಿಜ್ಞಾನಕ್ಕಾಗಿ ಕೈ ತುಂಬ ಸಂಬಳ ಕೊಡ್ತಕ್ಕಂಥ ಒಂದು ಎಲ್ಲ ನೌಕರಿಗಳನ್ನ ಬಿಟ್ಬಿಟ್ರು. ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ನೌಕರಿ ಬಿಟ್ಟರು, ಆಮೇಲೆ ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಹುದ್ದೆ ಬಿಟ್ಟರು. He would forget all about food and rest while he was at work. ಸೊ ಇವರು ಫಿಸಿಕ್ಸಲ್ಲಿ ಏನಾದರೂ ಒಂದು ಸಂಶೋಧನೆಯನ್ನು ಮಾಡ್ತಾ ಇದ್ರು, ರಿಸರ್ಚನ್ನು ಮಾಡ್ತಿದ್ರು, ಅದು ಸಾಕು, ಯಾವ ಊಟ ನಿದ್ರೆ ಯಾವ ರೆಸ್ಟು ಎಲ್ಲ ಕೂಡ ಮಾಡ್ತಾ ಇದ್ರು. ನೋಡಿ ಎಷ್ಟು ಒಂದು ವಿಜ್ಞಾನದಲ್ಲಿ ಆಸಕ್ತಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಏನೇನು ಬರ್ತಾ ಇದ್ರು? ಫುಡ್ ಅಂದರೆ ಅವರಿಗೆ ಊಟ, ನಾಷ್ಟ, ಚಾ ಯಾವುದು ಕೂಡ ನೆನಪು ಬರ್ತಿರಲಿಲ್ಲ. ಕೆಲಸ ಮುಗಿಯುವವರೆಗೂ ಅವ್ರಿಗೆ ಹಸಿವು ಆಗ್ತಾ ಇರಲಿಲ್ಲ, ನಿದ್ರೆ ಬರ್ತಾ ಇರಲಿಲ್ಲ, ಇವನ್ ರೆಸ್ಟ್ ಕೂಡ ತಪ್ತಾ ಇರಲಿಲ್ಲ. ಅಷ್ಟು ಒಂದು ನಿರಂತರವಾಗಿ ಪರಿಶ್ರಮವನ್ನು ಪಡ್ತಾ ಇದ್ರು. ಅಂದಾಗ ಮಾತ್ರ ಅವರು ಅಷ್ಟು ಒಂದು ದೊಡ್ಡ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗಿದ್ದಿಲ್ಲ ಮಕ್ಕಳೇ. ನೆಕ್ಸ್ಟ್ ನೋಡೋಣ. ಹಿಸ್ ವೈಫ್ ಹ್ಯಾಡ್ ಆಫನ್ ಟು ಟೆಲ್ ಹಿಮ್ ದ್ಯಾಟ್ ಹಿಸ್ ಬ್ರೇಕ್ಫಾಸ್ಟ್ ಆರ್ ಕಾಫಿ ವಾಸ್ ಗೆಟ್ಟಿಂಗ್ ಕೋಲ್ಡ್. ಕೆಲವೊಂದು ಸಲ ಅವರು ರಾಮನ್ ಅವರ ಹೆಂಡತಿ ನೆನಪು ಮಾಡಬೇಕಾಗಿತ್ತು. ಏನಂತ? ರಾಮನ್ ಅವರ ಹೆಂಡತಿ ರಾಮನ್ ಅವರಿಗೆ ಚಹಾ ಆಗಲಿ ಕಾಫಿ ಆಗಲಿ ಏನಾದ್ರು ತಂದು ಕೊಟ್ಟರೆ ಸಾಕು, ಅವರು ಕೆಲಸ ಮಾಡ್ತಾ ಮಾಡ್ತಾ ಅದು ಚಹಾ ಕಾಫಿ ಅಲ್ಲೇ ಮರ್ತಾ ಹೋಗ್ತಿದ್ರು. ಕೆಲವೊಂದ್ಸಲ ಅವ್ರ ಮಿಸ್ಸಸ್ ಅವರು ಬಂದು ನೆನಪು ಮಾಡಬೇಕಾಗಿತ್ತು. ನೋಡಿ ಕಾಫಿ ಇಟ್ಟಿದ್ದು ನೋಡಿ, ಕಾಫಿ ಇಟ್ಟಿದ್ದು ನೋಡಿ, ಚಹಾ ಇಟ್ಟಿದ್ದು ನೋಡಿ, ಬ್ರೇಕ್ಫಾಸ್ಟ್ ಇಟ್ಟಿದ್ದು ನೋಡಿ ಅಂತ ಪದೇ ಪದೇ ನೆನಪು ಮಾಡಬೇಕಾಗಿತ್ತು. ಅಂದರೆ ಅಷ್ಟು ಆಳವಾಗಿ ಅವರು ಪ್ರಯೋಗವನ್ನು ಮಾಡ್ತಾ ಇದ್ರು, ಅಷ್ಟು ಆಳವಾಗಿ ರಿಸರ್ಚನ್ನು ಮಾಡ್ತಿದ್ರು ಅಂತ ಈ ಮೂಲಕ ಗೊತ್ತಾಗುತ್ತೆ. When he was in Europe, he saw the wonderful blue of the Mediterranean Sea. ಸೊ ಒಂದು ದಿವಸ ಅವರು ಯುರೋಪ್ ಹೋಗಿರ್ತಾರೆ. ಯುರೋಪ್ ಅನ್ನೋದು ಒಂದು ಫಾರಿನ್ ಕಂಟ್ರಿ. ಸೊ ಈ ಯುರೋಪ್ ಹೋದಾಗ ಏನು ನೋಡ್ತಾರೆ ಅಂದರೆ ಬ್ಲೂ, ವಂಡರ್ಫುಲ್ ಬ್ಲೂ ಆಫ್ ದಿ ಮೆಡಿಟೇರಿಯನ್ ಸಿ. ಮೆಡಿಟೇರಿಯನ್ ಸಮುದ್ರ ನೀಲಿ ಬಣ್ಣದಿಂದ ಕಾಣ್ತಾ ಇರುತ್ತೆ. ಇಲ್ಲಿ ಫೋಟೋದಲ್ಲಿ ಕಾಣ್ತಿದ್ರಲ್ಲ ನೀಲಿ ಕಲರಲ್ಲಿ, ಇಲ್ಲಿ ಎರಡನೇ ಫೋಟೋಲ್ಲಿ ಕೂಡ ನೋಡಿ ಎಲ್ಲ ನೀರು ಅಲ್ಲಿರ್ತಕ್ಕಂಥ ಎಲ್ಲ ಕೂಡ ಬ್ಲೂ ಕಲರ್ ಕಾಣ್ತಾ ಇದೆ ಅಲ್ವಾ. ಆ ಥರ ಮೆಡಿಟೇರಿಯನ್ ಸಮುದ್ರ ಕೂಡ ತುಂಬಾನೇ ಬ್ಲೂ ಆಗಿ ಕಾಣ್ತಾ ಇತ್ತು. ಯಾರಿಗೆ? ರಾಮನ್ ಅವರಿಗೆ. ದಿಸ್ ಇನ್ಸ್ಪೈರ್ಡ್ ಹಿಮ್ ಟು ವರ್ಕ್ ಆನ್ ದ
ಲಾ ಆಫ್, ಇದು ಓ ಅಲ್ಲ ಆಫ್ ಅಂತ ಆಗಬೇಕು, ಲಾ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ಸ್. ಸೊ ಅವರಿಗೆ ಒಂದಲ್ಲಿ ಯೋಚನೆ ಬಂತು, ಯಾಕೆ ಇಲ್ಲಿ ಮೆಡಿಟೇರಿಯನ್ ಸಮುದ್ರದಾಗ ನೀರೆಲ್ಲ ನೀಲಿ ಬಣ್ಣದಿಂದ ಕೂಡಿದೆ, ಯಾಕೆ ಈ ತರ ಬ್ಲೂ ಆಗಿ ಕಾಣ್ತಾ ಇದೆ ಅಂತ ಅವರ ತಲೆಯಲ್ಲಿ ಒಂದು ಯೋಚನೆ ಬಂತು. ಸೊ ಯೋಚನೆ ಬಂದಾಗ ಅವರು ಅದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಪ್ರಯೋಗನ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಆಳವಾಗಿ ತಿಳ್ಕೊತಕ್ಕಂಥ ಪ್ರಯತ್ನವನ್ನ ಅವರು ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅದರಿಂದ ಏನ್ ಕಂಡು ಹಿಡಿದು ಬಿಟ್ರು ಅಂದ್ರೆ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್, ಅಂದ್ರೆ ದ್ರವ ಪದಾರ್ಥದಲ್ಲಿ ಕೂಡ ಬೆಳಕು ಚದುರಿಸುವ ಒಂದು ನಿಯಮವನ್ನ ಕಂಡು ಹಿಡಿದು ಬಿಟ್ರು. ದ್ರವ ಪದಾರ್ಥಗಳಲ್ಲಿ ಯಾವ ತರ ಬೆಳಕು ತನ್ನ ಚದುರುವಿಕೆ ಮಾಡುತ್ತೆ ಅಂತಕ್ಕಂಥ ಒಂದು ನಿಯಮವನ್ನ ಕಂಡುಹಿಡಿದ್ರು. ಸೊ ಈ ಪಾಯಿಂಟ್ ಅನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೋಬೇಕು ನೀವು. ಯಾವುದು? ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್, ದ್ರವಗಳಲ್ಲಿ ಬೆಳಕು ಚದುರುವಿಕೆಯ ನಿಯಮವನ್ನ ಅವರು ಕಂಡುಹಿಡಿದು ಬಿಟ್ರು. ದಿಸ್ ಮೇಡ್ ಹಿಮ್ ಟು ಡಿಸ್ಕವರ್ ರಾಮನ್ ಎಫೆಕ್ಟ್. ಸೊ ಆ ಸಂಶೋಧನೆ ಮೂಲಕ ಅವರು ರಾಮನ್ ಪರಿಣಾಮವನ್ನ ಕಂಡುಹಿಡಿದ್ರು. ರಾಮನ್ ಪರಿಣಾಮ ಅಂದ್ರೆ ನೀವು ಆಲ್ರೆಡಿ ಸೈನ್ಸ್ ಅಲ್ಲಿ ಕಲ್ತಿರ್ತಿರಲ್ಲ. ರಾಮನ್ ಪರಿಣಾಮ ಅಂದ್ರೆ ಅದು ಬೆಳಕಿನ ನಿಯಮಗಳಿಗೆ ಸಂಬಂಧಪಟ್ಟಂತೆ ಬೆಳಕು ಯಾವ ತರ ಚದುರುತ್ತೆ ಈ ತರ ಅದ್ರ ಬಗ್ಗೆ ಸ್ಟಡಿ ಇದೆ. ಸೊ ಅದನ್ನೇ ನಾವು ರಾಮನ್ ಎಫೆಕ್ಟ್ ಅಂತ ಕರೆದ್ರು. ಯಾವ್ದಕ್ಕನ್ನ? ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ ಅನ್ನ ರಾಮನ್ ಎಫೆಕ್ಟ್ ಅಂತ ಕರೆದ್ರು. ಅಂಡ್ ಬ್ರಾಟ್ ಹಿಮ್ ದ ನೊಬೆಲ್ ಪ್ರೈಸ್ ಇನ್ 1930. ನೋಡಿ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಶಸ್ತಿ ಯಾವ್ದಂದ್ರೆ ನೊಬೆಲ್ ಪ್ರಶಸ್ತಿನೇ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅಂತ ದೊಡ್ಡ ಪ್ರಶಸ್ತಿ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ದೊಡ್ಡ ಪ್ರಶಸ್ತಿ ರಾಮನ್ ಅವರಿಗೆ ಯಾಕೆ ಸಿಕ್ತಂದ್ರೆ ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿದ ಸಲುವಾಗಿ, ಅಥವಾ ಲಾಸ್ ಆಫ್ ಲೈಟ್ ಸ್ಕ್ಯಾಟರಿಂಗ್ ಇನ್ ಲಿಕ್ವಿಡ್ ಅಂತಲೂ ಕೂಡ ಹೇಳಬಹುದು. ಇದು ಕಂಡುಹಿಡಿದ ಸಲುವಾಗಿ ಅವರಿಗೆ ಜಗತ್ತಿನ ಅತಿ ಶ್ರೇಷ್ಠ ಪ್ರಶಸ್ತಿಯಾದ ನೊಬೆಲ್ ಪ್ರಶಸ್ತಿ 1930ರಲ್ಲಿ ಸಿಕ್ತು. ನೆಕ್ಸ್ಟ್, ಈಗ ನಾವು ಇಲ್ಲಿವರೆಗೆ ರಾಮನ್ ಅವರ ಬಗ್ಗೆ ನಾವು ಒಂದು ದೊಡ್ಡ ಸಾಧನೆಯ ಬಗ್ಗೆ ಎಲ್ಲ ನೋಡ್ತೀವಿ. ಸೊ ಈಗ ರಾಮನ್ ಅವರು ವೈಯಕ್ತಿಕವಾಗಿ ಹೇಗಿದ್ರು? ಸೊ ಅವ್ರು ವಿಜ್ಞಾನಿ ಇದ್ರು, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ಅವ್ರಿಗೆ ಜಾಬ್ ಇತ್ತು, ಈ ತರ ಎಲ್ಲ ಡೈರೆಕ್ಟರ್ ಇದ್ರು, ಎಲ್ಲ ಗೊತ್ತಾಯ್ತು. ಬಟ್ ಅವ್ರ ಹತ್ರ ಇರ್ತಕ್ಕಂಥ ಗುಣಗಳು ಹೆಂಗಿದ್ವು, ಮನುಷ್ಯತ್ವ ಯಾವ ತರ ಇತ್ತು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ರಾಮನ್ ವಾಸ್ ಅ ಕೈಂಡ್ ಮ್ಯಾನ್. ಕೈಂಡ್ ಅಂದ್ರೆ ದಯಾವಂತ. ರಾಮನ್ ಅವರು ತುಂಬಾ ದಯಾವಂತರಾದ್ರು. ಎಷ್ಟೇ ದುಡ್ಡಿದ್ರು, ಎಷ್ಟೇ ಒಬ್ಬ ದೊಡ್ಡ ಸೈಂಟಿಸ್ಟ್ ಇದ್ರು, ಡೈರೆಕ್ಟರ್ ಇದ್ರು ಕೂಡ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಹಂ ಆಗ್ಲಿ, ಗರ್ವ ಆಗ್ಲಿ, ಈಗೋಯಿಸಮ್, ದುರಹಂಕಾರ ಯಾವುದೂ ಇರಲಿಲ್ಲ. ಬಹಳ ಸರಳವಾದ ವ್ಯಕ್ತಿ, ತುಂಬಾ ದಯಾವಂತರಿದ್ರು. ಹಿ ಹೆಲ್ಪ್ಡ್ ಪೀಪಲ್ ವೆನ್ ದೇ ವೇರ್ ಇನ್ ಡಿಫಿಕಲ್ಟಿ. ಡಿಫಿಕಲ್ಟಿ ಅಂದ್ರೆ ಕಷ್ಟದಲ್ಲಿ ಅಂತ. ಸೊ ಜನ ಕಷ್ಟದಲ್ಲಿದ್ದಾಗ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು. ನೋಡಿ, ಅಂತ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಎಷ್ಟು ಸಾಮಾನ್ಯ ಜನರು ಕಷ್ಟ ಕೇಳ್ಕೊಂಡು ಬಂದರೆ ಅವರಿಗೆ ತಮ್ಮ ಕೈಲಾದಂಥ ಸಹಾಯವನ್ನ ಮಾಡ್ತಾ ಇದ್ರು. ವೆನ್ ಹಿ ವಾಸ್ ಇನ್ ಅ ಪೋಸ್ಟ್ ಆಫ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ವಿಲೇಜರ್ ವೆಂಟ್ ಟು ಹಿಮ್ ವಿತ್ ಸಮ್ ಬರ್ಂಟ್ 100 ರೂಪೀಸ್ ನೋಟ್ಸ್. ಸೊ ಒಂದು ದಿವಸ ಏನಾಗುತ್ತೆ ಅಂದರೆ, ಅವ್ರು ಮೊದಲು ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಜಾಬ್ ಮಾಡ್ತಾ ಇದ್ರಲ್ಲ, ಡೆಪ್ಯೂಟಿ ಅಕೌಂಟೆಂಟ್ ಹುದ್ದೆಯಲ್ಲಿದ್ದಾಗ ಒಂದು ದಿವಸ ಏನಾಗ್ತದೆ, ಒಬ್ಬ ಹಳ್ಳಿ ವ್ಯಕ್ತಿ ಅವರನ್ನ ಅಲ್ಲಿ ಆ ಒಂದು ಆಫೀಸ್ಗೆ ಹೋಗ್ತಾನೆ. ಅವ್ರ ಆಫೀಸಿಗೆ ಇಲ್ಲಿ ಒಬ್ಬ ಹೋಗ್ತಾ ಇದೆ, ನೋಡಿದ್ರೆ ಫೋಟೋ ನೋಡ್ತಾ ಇಲ್ವಾ, ಈ ಥರದ ಒಬ್ಬ ಹಳ್ಳಿ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಏನು ಮಾಡ್ತಾನೆ, ರಾಮನ್ ಅವರ ಒಂದು ಕೆಲಸ ಮಾಡ್ತಕ್ಕಂಥ ಆಫೀಸಲ್ಲಿ ಹೋಗ್ತಾನೆ. ಸೊ ಹೋಗಿ ಏನು ಮಾಡ್ತಾನೆ, ಅಲ್ಲಿ ಒಂದು ಫೀಸ್ ಕಟ್ಟೋದಿರುತ್ತೆ, ಯಾವುದೋ ಒಂದು ದುಡ್ಡು ಕಟ್ಟೋದಿರುತ್ತೆ, ದುಡ್ಡು ಕಟ್ತಾ ಇರ್ತಾನೆ ಒಬ್ಬ ವಿಲೇಜರ್ಸ್. ಸೊ ಆ ಹಳ್ಳಿ ವ್ಯಕ್ತಿ ದುಡ್ಡು ಕಟ್ಟೋ ಟೈಮಲ್ಲಿ ಅಂತ ಒಂದು ಲೋಟ್ ಅದರಲ್ಲಿ ಸುಟ್ಟದಿರುತ್ತೆ. ಇಲ್ಲಿ ನಾವು ಫೋಟೋಲ್ ಕಾಣ್ತಿದ್ವಲ್ಲ, ಈ ಥರ ಒಂದು ಲೋಟು, ಒಂದು ದುಡ್ಡು, ಅದು ನೋಟ್ ಅಂತೀವಲ್ಲ ನಾವು, ಆ ನೋಟ್ ಹರಿದಿರುತ್ತೆ, ಹರಿದ್ರ ಜೊತೆಗೆ ಸ್ವಲ್ಪ ಸುಟ್ಟಿರುತ್ತೆ. ಹಿ ಹೆಲ್ಪ್ಡ್ ವಿಲೇಜರ್ಸ್ ಬೈ ಎಕ್ಸ್ಚೇಂಜಿಂಗ್ ನೋಟ್ಸ್. ನೋಡಿ, ಆ ಆಫೀಸ್ಗೆ ಬಂದಾಗ ಯಾರಾದರೂ ಫೀಸ್ ಕಟ್ಟೋದ್ರು, ಸ್ವಲ್ಪ ಲೋಟ್ ಹರಿದಿತ್ತಂದ್ರೆ ಸಾಕು, ಯಾರು ತೆಗೆದುಕೊಳ್ಳೋದಿಲ್ಲ, ಮತ್ತೊಂದು ಕೊಡು, ವಾಪಸ್ ಕೊಡು ಅಂತ ಹೇಳ್ತಾರೆ. ಬಟ್ ಅಲ್ಲಿ ಆ ಥರ ಆಗಲಿಲ್ಲ. ರಾಮನ್ ಅವರು ಏನು ಮಾಡಿದ್ರು ಅಂದರೆ, ಆ ವ್ಯಕ್ತಿ ಪಾಪ ಹಳ್ಳಿದವ ಇದ್ದಾನೆ, ಸಾಮಾನ್ಯವಾದ ವ್ಯಕ್ತಿ ಇದ್ದಾನೆ, ಅದನ್ನು ನಾನು ವಾಪಸ್ ಕಳಿಸಿದ್ರೆ ಮತ್ತೆ ಆತ ಬಸ್ ಹಿಡ್ಕೊಂಡು ತಾನು ಹಳ್ಳಿಗೆ ಹೋಗಬೇಕು, ಅಲ್ಲಿಂದ ಮತ್ತೆ ವಾಪಸ್ ಬಂದು ಫೀಸ್ ಕಟ್ಟಬೇಕು, ಆತನಿಗೆ ತುಂಬಾ ತೊಂದರೆ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಹಂಗೆ ಮಾಡಬಾರ್ದು ಅಂತ ಅವರನ್ನ, ಆ ವ್ಯಕ್ತಿಯನ್ನು ಹೆಲ್ಪ್ ಮಾಡ್ಬೇಕಂತ ಏನು ಮಾಡಿದ್ರು, ಆತ ಕೊಟ್ಟಂಥ ದುಡ್ಡಲ್ಲಿ ಆ ಒಂದು 100 ರೂಪೀಸ್ ನೋಟ್ ಇದೆ ಅಲ್ವಾ, 100 ರೂಪಾಯಿ ನೋಟ್ ಇತ್ತಲ್ವಾ, ಆ ಸುಟ್ಟಂತ ನೋಟನ್ನು ತಮ್ಮ ಕೀಶಕ್ಕೆ ಹಾಕೋತಾರೆ. ತಮ್ಮ ಕೀಶದಲ್ಲಿದ್ದಂಥ ಹೊಸ 100 ರೂಪೀಸ್ ನೋಟನ್ನು ಅದರಲ್ಲಿ ಹಾಕಿ ಫೀಸನ್ನು ಕಟ್ಕೋತಾರೆ. ಅಂದರೆ ಆ ವ್ಯಕ್ತಿ ಕಡೆಯಿಂದ ಯಾವುದೇ ಕಾರಣಕ್ಕೂ ವಾಪಸ್ ಕಳಿಸೋದಿಲ್ಲ. ಇಂಥ ಒಂದು ಗುಣದಿಂದ ಏನಾಗಿ ಗೊತ್ತಾಗುತ್ತೆ ಅಂದರೆ, ರಾಮನ್ ಅವರು ತುಂಬಾ ದಯಾವಂತರಾಗಿದ್ರು ಅಂತ ಗೊತ್ತಾಗುತ್ತೆ. ಪಾಪ ಇಂಥ ಒಬ್ಬ ಹಳ್ಳಿ ವ್ಯಕ್ತಿಗೆ ಅವರು ನೋಟನ್ನ, ಹರಿದಿ ನೋಟನ್ನ ತಮ್ಮ ಹತ್ರ ಇಟ್ಕೊಂಡು ಚಲೋ ಒಳ್ಳೆ ನೋಟನ್ನ ಅವನಿಗೆ ಕೊಟ್ಟು ಹೆಲ್ಪ್ ಮಾಡಿದ್ರಲ್ಲ, ಇದರಿಂದ ದಯಾವಂತರು ಅಂತ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಥದೊಂದು ಉದಾಹರಣೆ ಇದೆ. ಒನ್ಸ್ ಅ ಕ್ಯಾಂಡಿಡೇಟ್ ವಾಸ್ ನಾಟ್ ಅಡ್ಮಿಟೆಡ್ ಟು ದಿ ಇನ್ಸ್ಟಿಟ್ಯೂಟ್.
ಅಡ್ಮಿಟ್ ಅಂದ್ರೇನು ದಾಖಲಿಸಿಕೊಳ್ಳೋದು, ಕ್ಯಾಂಡಿಡೇಟ್ ಅಂದರೆ ಅಭ್ಯರ್ಥಿ. ಒಂದು ದಿವಸ ರಾಮನ್ ಅವರ ಒಂದು ಇನ್ಸ್ಟಿಟ್ಯೂಟಲ್ಲಿ ಸಂಸ್ಥೆಯಲ್ಲಿ ಏನಾಗ್ತಿತ್ತು, ಇಂಟರ್ವ್ಯೂ ನಡೀತಾ ಇತ್ತು. ಇಂಟರ್ವ್ಯೂ ಅಂದ್ರೆ ಗೊತ್ತಲ್ವಾ, ಸಂದರ್ಶನ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸಂದರ್ಶನ ಮಾಡ್ಕೊಂಡು ಏನು ಮಾಡ್ತಾರೆ ಅಂದರೆ ಅವರಿಗೆ ನೌಕರಿ ತೆಗೆದುಕೊತಾರೆ. ಸಂದರ್ಶನ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ, ಸರಿಯಾದ ಉತ್ತರ ಕೊಟ್ಟರೆ ಅವರಿಗೆ ಜಾಬಿಗೆ ತಗೋತಾರೆ. ಈ ಥರ ಒಬ್ಬ ವ್ಯಕ್ತಿ ಏನು ಮಾಡಿದ ಅಂದರೆ ಇಂಟರ್ವ್ಯೂಗೆ ಬಂದಿದ್ದ. ಎಲ್ಲಿ ಬಂದಿದ್ದ? ರಾಮನ್ ಅವರು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯಲ್ಲಿ. ವೆನ್ ಟ್ರಾವೆಲಿಂಗ್ ಅಲೋವೆನ್ಸ್ ವಾಸ್ ಪೇಡ್ ಹಿ ರಿಟರ್ನ್ ದ ಎಕ್ಸೆಸ್ ಅಮೌಂಟ್. ಇಲ್ಲಿ ವೆನ್ ಟ್ರಾವೆಲಿಂಗ್ ಅಲೋವೆನ್ಸ್ ಅಂದ್ರೂ ಟಿ ಎ ಅಂತ ಶಾರ್ಟಲ್ಲಿ ಕರಿತೀವಿ. ಟ್ರಾವೆಲಿಂಗ್ ಅಲೋವೆನ್ಸ್ ಅಂದರೆ ಹೋಗೋದು ಬರೋ ಖರ್ಚ, ಅಂದರೆ ನಾವು ಬಸ್ಸಿಗೆ ಹೋಗೋದು ಮತ್ತು ಬರೋದು ಖರ್ಚವನ್ನು ಅವಾಗ ಕೊಡ್ತಾ ಇದ್ರು. ಅಂದರೆ ಯಾರಾದರೂ ಇಂಟರ್ವ್ಯೂ ಹೋದರೆ ಅವ್ರಿಗೆ ಜಾಬ್ ಆಗಲಿಲ್ಲ, ಅವತ್ತು ಇಂಟರ್ವ್ಯೂಲಿ ಫೇಲ್ ಆದರೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವ್ರು ಏನು ಮಾಡ್ತಿದ್ರು, ಅವರಿಗೆ ದುಡ್ಡನ್ನು ಕೊಡ್ತಾ ಇದ್ರು ಬಸ್ಸಿನ ಚಾರ್ಜ್ ಸಲುವಾಗಿ. ಸೊ ಈ ಥರ ಈ ವ್ಯಕ್ತಿ ಏನು ಮಾಡ್ತಾನೆ, ಇಂಟರ್ವ್ಯೂ ಬರ್ತಾನೆ. ಒಬ್ಬ ಕ್ಯಾಂಡಿಡೇಟು ಇಂಟರ್ವ್ಯೂ ಬಂದಾಗ ಏನಾಗುತ್ತೆ, ಆ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ತಾನೆ. ಸೊ ಅವನಿಗೆ ಜಾಬ್ ಸಿಗೋದಿಲ್ಲ, ಈಗ ವಾಪಸ್ ಹೋಗ್ಬೇಕಲ್ಲ. ಅದಕ್ಕೆ ಆ ಇನ್ಸ್ಟಿಟ್ಯೂಟ್ದವ್ರು ಏನು ಮಾಡ್ತಾರೆ, ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ, ಟ್ರಾವೆಲಿಂಗ್ ಅಲೋವೆನ್ಸನ್ನು ಕೊಡ್ತಾರೆ. ಕೊಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಹೋಗಿರುತ್ತೆ. ಎಣಿಸೋ ಟೈಮಲ್ಲಿ ದುಡ್ಡು ಕಡೆ ಎಣಿಸ್ತಾರಲ್ಲ, ಎಣಿಸೋ ಟೈಮಲ್ಲಿ ಕೆಲವೊಂದ್ಸಲ ಕನ್ಫ್ಯೂಸ್ ಆಗಿ ಏನಾಗುತ್ತೆ, ಕೆಲವೊಂದು ಲೋಟ್ಗಳು ಕೈಯಲ್ಲಿ ಎಣಿಸೋ ಟೈಮಲ್ಲಿ ಮೆತ್ಕೊಂಡು ಹಾಗೆ ಹೋಗಿರುತ್ತೆ ಅಲ್ವಾ. ಈ ಥರ ಏನಾಗುತ್ತೆ, ಈ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಆ ವ್ಯಕ್ತಿಗೆ ದುಡ್ಡು ಕೊಡೋ ಟೈಮಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಹೋಗಿರುತ್ತೆ. ಸೊ ಆ ಕ್ಯಾಂಡಿಡೇಟ್ ಏನು ಮಾಡ್ತಾನೆ, ನಮ್ಗೆ ಯಾರಿಗಾದ್ರೂ ಒಂದು ಲೋಡ್ ಜಾಸ್ತಿ ಬಂದರೆ ನಾವು ಮೊದಲಲ್ಲಿ ಜಾಗ ಖಾಲಿ ಮಾಡ್ತೀವಿ, ಹೌದಲ್ವಾ? ಯಾಕಂದರೆ ಅದು ನಮಗೆ ಇನ್ಕಮ್ ಆಯಿತು ಅಂತ ಹ್ಯಾಪಿದಿಂದ ಹೋಗ್ತೀವಿ. ಬಟ್ ಈ ಒಬ್ಬ ಕ್ಯಾಂಡಿಡೇಟ್, ಈ ಇಂಟರ್ವ್ಯೂಲಿ ಫೇಲ್ ಆದ ಕ್ಯಾಂಡಿಡೇಟ್ ಹಾಗೆ ಮಾಡಲಿಲ್ಲ. ಆತ ಏನು ಮಾಡ್ತಾನೆ, ಮತ್ತೆ ವಾಪಸ್ ಬರ್ತಾನೆ. ಎಲ್ಲಿಗೆ? ಆ ಇನ್ಸ್ಟಿಟ್ಯೂಟ್ಗೆ ವಾಪಸ್ ಬಂದು ಹೇಳ್ತಾನೆ, ನೀವು ಕೊಟ್ಟಂಥ ದುಡ್ಡು ಜಾಸ್ತಿ ಇದೆ, ಸೊ ಜಾಸ್ತಿ ಕೊಟ್ಟಂಥ ದುಡ್ಡನ್ನು ವಾಪಸ್ ತಗೊಳ್ಳಿ ಅಂತ ಕೊಡ್ತಾನೆ. ಸೊ ಇದು ಎಲ್ಲ ಘಟನೆಯನ್ನು ರಾಮನ್ ಅವರು ನೋಡ್ತಾ ಇರ್ತಾರೆ. ರಾಮನ್ ನೋಟಿಸ್ಡ್ ಹಿಸ್ ಕ್ಯಾರೆಕ್ಟರ್ ಆ್ಯಂಡ್ ಅಡ್ಮಿಟೆಡ್ ದ ಬಾಯ್ ಟು ದಿ ಇನ್ಸ್ಟಿಟ್ಯೂಷನ್. ಸೊ ರಾಮನ್ ಅವರು ಇದೆಲ್ಲ ನೋಡ್ತಾರೆ, ನೋಡಿ ಏನು ಹೇಳ್ತಾರೆ, ಆ ವ್ಯಕ್ತಿಯನ್ನು ಕರೀತಾರೆ, ಆ ಹುಡುಗನನ್ನು ಕರೆದು ಹೇಳ್ತಾರೆ, ಏನು ಹೇಳ್ತಾರೆ, ರಾಮನ್ ಟೋಲ್ಡ್ ದ ಬಾಯ್ ದ್ಯಾಟ್ he admitted the boy for his character, he could teach the boy physics. ಸೊ ರಾಮನ್ ಅವ್ರು ಏನು ಮಾಡ್ತಾರೆ, ಆ ವ್ಯಕ್ತಿಲಿರ್ತಕ್ಕಂಥ, ಆ ಬಾಯ್ಲಿರ್ತಕ್ಕಂಥ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂದರೆ ನಡತೆ, ಸೊ ಒಂದು ಗುಣಧರ್ಮ. ಸೊ ಒಂದು ಒಳ್ಳೆ ಗುಣವನ್ನು ನೋಡಿ ಏನು ಮಾಡ್ತಾರೆ ಅಂದರೆ ಆ ವ್ಯಕ್ತಿಯನ್ನು ಜಾಬಿಗೆ ತಗೋತಾರೆ. ಇಂಟರ್ವ್ಯೂ ಫೇಲ್ ಆದರೂ ಕೂಡ ತೆಗೆದುಕೊಂಡ್ರು ನೌಕರಿಗೆ. ಸೊ ಏನು ರೀಸನ್ ಹೇಳಿದ್ರು ಅವರು, ಅಡ್ಮಿಟೆಡ್ ದ ಬಾಯ್ ಫಾರ್ ಹಿಸ್ ಕ್ಯಾರೆಕ್ಟರ್. ನೋಡಿ ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿದ್ದೀನಿ, ಏನಂತ, ಅವನ ನಡತೆ, ಅವನ ಗುಣ ನೋಡಿ ಕೊಟ್ಟರು. ಬಟ್ ಆತ ಫೇಲ್ ಆಗಿದ್ದಾನೆ ಅನ್ನೋ ಉದ್ದೇಶದಿಂದ ಅಲ್ಲ, ಆತನಿಗೆ ಕೊಟ್ಟದ್ದು ಆ ಒಳ್ಳೆ ಗುಣವನ್ನು ನೋಡಿ. ಯಾಕಂದರೆ ಯಾರು ಕೂಡ ಜಾಸ್ತಿ ರೊಕ್ಕ ಬಂದರೂ ವಾಪಸ್ ಕೊಡೋದಿಲ್ಲ, ಬಟ್ ಈ ವ್ಯಕ್ತಿ ವಾಪಸ್ ಕೊಡ್ತಾನಲ್ವ. ಇಂಥ ಒಳ್ಳೆಯವರು ನಮ್ಮ ಆಫೀಸಲ್ಲಿದ್ದರೆ ನಮ್ಮ ಆಫೀಸನ್ನು ಒಳ್ಳೆಯ ರೀತಿ ಬೆಳೆಯುತ್ತೆ ಅನ್ನೋ ಉದ್ದೇಶದಿಂದ ರಾಮನ್ ಅವರು ಅವನನ್ನು ಕರೆದು ಜಾಬನ್ನು ಕೊಡ್ತಾರೆ. ಈ ಕುಡ್ ಟೀಚ್ ದ ಬಾಯ್ ಫಿಸಿಕ್ಸ್. ಅಷ್ಟೇ ಅಲ್ಲದೆ ಆ ಹುಡುಗನಿಗೆ ಹೇಳ್ತಾರೆ, ನೋಡಪ್ಪ ನೀನು ಫಿಸಿಕ್ಸಲ್ಲಿ ವೀಕ್ ಇದೆಯಾ, ಅದಕ್ಕೆ ಇಂಟರ್ವ್ಯೂಲ್ಲಿ ಫೇಲ್ ಆಗಿದ್ದಿ, ಆದ್ರೂ ನೀನು ತೊಂದರೆ ಇಲ್ಲ, ನೀನು ನಮ್ಮ ಆಫೀಸ್ಗೆ ನೌಕರಿ ತಗೋತೀನಿ ಮತ್ತು ನಾನು ಡೈಲಿ ಫಿಸಿಕ್ಸ್ ಕೂಡ ಕಲಿಸ್ತೀನಿ ಅಂತ ಹೇಳ್ತಾರೆ. ನೋಡಿ ಎಂಥ ದೊಡ್ಡ ಮನಸ್ಸು. ಮೊದಲೇ ಒಬ್ಬ ಫೇಲ್ ಆದಂಥ ವ್ಯಕ್ತಿಯನ್ನು ಜಾಬಿಗೆ ತೊಗೊಳ್ಳೋದೇ ಒಂದು ದೊಡ್ಡ ಕೆಲಸ, ಮತ್ತು ಅದರಲ್ಲಿ ಸೈನ್ಸ್ ಕೂಡ ಅವನಿಗೆ ಫಿಸಿಕ್ಸನ್ನು ಕಲಿಸ್ತೀನಿ ಅಂತ ಹೇಳ್ತಾರೆ. ನಮಗೆ ರಾಮನ್ ಅವರು ಎಷ್ಟು ದೊಡ್ಡ ಮನುಷ್ಯನವರು, ಎಷ್ಟು ವಿಶಾಲವಾದ ಹೃದಯವುಳ್ಳವರು ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ರಾಮನ್ ರಿಸೀವ್ಡ್ ಅ ನಂಬರ್ ಆಫ್ ಆನರ್ಸ್ ಆ್ಯಂಡ್ ಮೆಡಲ್ಸ್. ಅಂದರೆ ರಾಮನ್ ಅವ್ರಿಗೆ ಇಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ, ಎಡಿಟ್ ಮಾಡೋ ಟೈಮ್ಲಿ HPNOURS ಅಲ್ಲ, HONOURS ಅಂತ ಇದು ಓದ್ಕೋಬೇಕು. ಯಾವುದು ಇದು? ಆನರ್ಸ್, HONOURS. ನಾನು ಇನ್ನೊಂದ್ಸಲ ಸ್ಪೆಲ್ಲಿಂಗ್ ಹೇಳ್ತೀನಿ, HONOURS. ಇನ್ನು ಅವರ ಜೀವಿತಾವಧಿಯಲ್ಲಿ ಏನಾಗುತ್ತೆ, ರಾಮನ್ ರಿಸೀವ್ಡ್ ಅ ನಂಬರ್ ಆಫ್ ಆನರ್ಸ್ ಆ್ಯಂಡ್ ಮೆಡಲ್ಸ್. ಅವರಿಗೆ ಹಲವಾರು ಪ್ರಶಸ್ತಿಗಳು, ಗೌರವಗಳು ಕೂಡ ಸಿಗುತ್ತೆ. ಇನ್ನು 1920, ಸೊ ರಾಮನ್ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಸಿಕ್ಕು, ಈಗ ನಾವು ಇಲ್ಲಿವರೆಗೆ ಅವ್ರದ್ದು ಅಚೀವ್ಮೆಂಟ್ ಬಗ್ಗೆ ನೋಡಿದ್ವಿ, ಅವರ ಸ್ವಭಾವ ನೋಡಿದ್ವಿ, ಎಲ್ಲ ನೋಡಿದ್ವಿ. ಸೊ ಇಂಥ ಒಂದು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನಾದರೂ ಪ್ರಶಸ್ತಿ ಸಿಗಬೇಕಲ್ವಾ. ಅವ್ರು ಮಾಡಿದಂಥ ಒಂದು ಪ್ರಯತ್ನಗಳಿಗೆ, ಸಂಶೋಧನೆಗಳಿಗೆ ಫಲ ಸಿಗಬೇಕಂದ್ರೆ ಅವರಿಗೆ ಸರ್ಕಾರಗಳು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಬೇಕಾಗುತ್ತೆ. ಸೊ ಯಾವ್ಯಾವ ಪ್ರಶಸ್ತಿ ಸಿಕ್ಕು ಅಂದರೆ, ಇನ್ 1920 he was knighted by King George and became Sir C.V. ರಾಮನ್. ಅಂದರೆ ಅವರಿಗೆ ನೈಟ್ ಪ್ರಶಸ್ತಿ ಸಿಕ್ತು. ನೈಟ್ ಅಂದರೆ ರಾತ್ರಿ ಅಲ್ಲ, KNIGHT. ಇಲ್ಲಿ ಹೈಲೈಟ್ ಮಾಡಿದ ಯೆಲ್ಲೋ ಕಲರ್ದಿಂದ ಕೆ ಅಲ್ಲಿ ಏನಾಗುತ್ತೆ, ಕೆ ಸೈಲೆಂಟ್ ಆಗುತ್ತೆ, ಇದಕ್ಕೆ ನಾವು ನೈಟೆಡ್ ಅಂತೀವಿ. ಸೊ ನೈಟ್ ಪ್ರಶಸ್ತಿ ಸಿಕ್ತು ಯಾವಾಗ, 1920ರಲ್ಲಿ. ಈ ಪ್ರಶಸ್ತಿ ಯಾರು ಕೊಟ್ಟರು?
ಕಿಂಗ್ ಜಾರ್ಜ್ ಅಂದರೆ ಜಾರ್ಜ್ ಅಂತಕ್ಕಂಥ ಒಬ್ಬ ರಾಜ ಈ ಪ್ರಶಸ್ತಿಯನ್ನು ಕೊಟ್ಟ. ಸೊ ಈ ನೈಟ್ ಪ್ರಶಸ್ತಿ ಒಂದು ಸ್ಪೆಷಲ್ ಏನಂದ್ರೆ, ನೈಟ್ ಪ್ರಶಸ್ತಿ ಯಾರಿಗೆ ಸಿಗುತ್ತೋ ಅವರನ್ನ ಸರ್ ಅಂತ ಕರೀತಾರೆ. ಇಲ್ಲಿ ನೋಡಿ ಸರ್ ಸಿ ವಿ ರಾಮನ್ ಅಂತ ಇದೆ. ಈ ಸರ್ ಅನ್ನೋದು ಮುಂಚೆ ಇರಲಿಲ್ಲ. ಸೊ ನೈಟ್ ಪ್ರಶಸ್ತಿ ಸಿಕ್ಕಾಗ ಅವರನ್ನ ಸರ್ ಅಂತ ಕರೀತಾರೆ. ನೆಕ್ಸ್ಟ್, ನಂಬರ್ ಆಫ್ ಯೂನಿವರ್ಸಿಟೀಸ್ ಆನರ್ಡ್ ಹಿಮ್ ವಿತ್ ಡಾಕ್ಟರೇಟ್ಸ್. ಸೊ ಹಲವಾರು ವಿಶ್ವವಿದ್ಯಾಲಯಗಳು ಅವರಿಗೆ ಡಾಕ್ಟರೇಟ್ ಪದವಿ ಕೂಡ ಕೊಟ್ಟರು. ಡಾಕ್ಟರೇಟ್ ಅಂದ್ರೆ ಗೊತ್ತಲ್ಲ, ಡಾಕ್ಟರ್ ಸಿ ವಿ ರಾಮನ್ ಅಂತ ಕರಿತೀವಿ ನೋಡಿ, ಆ ಥರ. ನೆಕ್ಸ್ಟ್, ಇನ್ 1954 ದ ಗೌರ್ಮೆಂಟ್ ಆಫ್ ಇಂಡಿಯಾ ಅವಾರ್ಡೆಡ್ ಹಿಮ್ ಭಾರತ ರತ್ನ. ನೋಡಿ ಇದು ಬಹಳ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕು. ಸರ್ ಸಿ ವಿ ರಾಮನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಯಾವಾಗ? 1954ರಂದು. ಇದು ಭಾರತ ಅತಿ ಶ್ರೇಷ್ಠವಾದ ಪ್ರಶಸ್ತಿ. In 1957, the Soviet Union honored him by the International Lenin Prize. International ಅಂದರೆ ಅಂತಾರಾಷ್ಟ್ರೀಯ. ಸೊ 1957ರಲ್ಲಿ ಸೋವಿಯತ್ ಯೂನಿಯನ್ ಏನು ಮಾಡಿದ್ರು, ಅವರಿಗೆ ಇಂಟರ್ನ್ಯಾಷನಲ್ ಲೆನಿನ್ ಪ್ರೈಸ್ ಅನ್ನ ಕೊಟ್ಟರು. ಸೊ ಇಲ್ಲಿ ಸೋವಿಯತ್ ಯೂನಿಯನ್ ಅಂದ್ರೆ ಯಾವ ದೇಶ? ಸೋವಿಯತ್ ಯೂನಿಯನ್ ಅಂದ್ರೆ ನಾವು ರಷ್ಯಾವನ್ನೇ ಸೋವಿಯತ್ ಯೂನಿಯನ್ ಅಂತ ಮುಂಚೆ ಕರಿತಾ ಇದ್ವಿ, ಯಾಕಂದ್ರೆ ಅದು USSR ಅಂತ ಇತ್ತು, ಈಗ ಅದು ರಷ್ಯಾ ಆಗಿದೆ. ನೆಕ್ಸ್ಟ್, ರಾಮನ್ ಡೈಡ್ ಆನ್ November 21, 1970 at the age of 82. ಸೊ ಅಂತೂ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ ಸರ್ ಸಿ ವಿ ರಾಮನ್ ಅವರು ತೀರ್ಕೊಂಡಿದ್ದು, ನಿಧನ ಹೊಂದಿದ್ದು November 21, 1970ರಲ್ಲಿ at the age of 82. ಅಂದರೆ ಸರ್ ಸಿ ವಿ ರಾಮನ್ ಅವರು ತಮ್ಮ 82ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಸೊ ಎಂಥ ಒಂದು ದೊಡ್ಡ ಲಾಸ್ ಅಲ್ವಾ ನಮ್ಮ ದೇಶಕ್ಕೆ. ನೋಡೋಣ ಮತ್ತೇನಿದೆ. ಇನ್ ಹಿಸ್ ಡೆತ್ ಇಂಡಿಯಾ ಲಾಸ್ಟ್ ಒನ್ ಆಫ್ ದ ಗ್ರೇಟ್ ಸನ್ಸ್ ಆ್ಯಂಡ್ ದ ವರ್ಲ್ಡ್ ಅ ಗ್ರೇಟ್ ಸೈಂಟಿಸ್ಟ್. ನೋಡಿ ಕೊನೆ ಸೆಂಟೆನ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಒನ್ಸ್ ಅಗೇನ್ ಓದ್ತೀನಿ ನೋಡಿ. ಇನ್ ಹಿಸ್ ಡೆತ್ ಇಂಡಿಯಾ ಲಾಸ್ಟ್ ಒನ್ ಆಫ್ ದ ಗ್ರೇಟ್ ಸನ್ಸ್ ಆ್ಯಂಡ್ ದ ವರ್ಲ್ಡ್ ಅ ಗ್ರೇಟ್ ಸೈಂಟಿಸ್ಟ್. ರಾಮನ್ ಅವರು ತಿಳ್ಕೊಂಡ ಮ್ಯಾಗೆ ಹೆಂಗೈತಂದ್ರೆ, ಭಾರತ ಮಾತೆ ತನ್ನ ಒಂದು ಮಗನನ್ನ ಕಳ್ಕೊಂಡಳಂತೆ, ಮತ್ತು ಇಡೀ ದೇಶ ಒಬ್ಬ ವಿಜ್ಞಾನಿಯನ್ನು ಕಳ್ಕೊಂಡಂತ ಒಂದು ನಷ್ಟ ಆಯಿತು ಅಂತ. ಎಷ್ಟು ಮಾರ್ಮಿಕವಾಗಿ ಈ ಸೆಂಟೆನ್ಸ್ ಇದೆ ನೋಡಿ. ಒಬ್ಬ ರಾಮನ್ ಅವರು ತಿಳ್ಕೊಂಡ್ರೆ ಭಾರತ ಮಾತೆಯ ಒಂದು ಮಗು ತೀರ್ಕೊಂಡಂತೆ, ಮತ್ತು ಇಡೀ ಜಗತ್ತಿಗೆ ಒಬ್ಬ ದೊಡ್ಡ ವಿಜ್ಞಾನಿಯನ್ನ ಕಳ್ಕೊಂಡಂತೆ ಅಂತ. ಸೊ ಎಷ್ಟು ದೊಡ್ಡ ಲಾಸ್ ಆಗ್ತಾ ಇದೆ ನಮ್ಮ ದೇಶಕ್ಕೆ ಅನ್ನೋದು ಈ ಒಂದು ಪಾಠದಲ್ಲಿ ನಾವು ನೋಡ್ತೀವಿ. ಸೊ ಟೋಟಲ್ ಆಗಿ ಈ ಪಾಠದಿಂದ ನಾವು ಏನು ತಿಳ್ಕೊತೀವಿ ಅಂದರೆ, ಒಂದು ಒಳ್ಳೆ ಮೋಟಿವೇಶನ್. ನೀವು ಕೂಡ ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನ ಬಂದರೂ ಯಾವುದು ನಿಮ್ಮ ಗುರಿಗಳನ್ನ ಬಿಡಬೇಡ್ರಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದೃಢವಾದ ನಿರ್ಧಾರಗಳನ್ನ ಮಾಡಿ ಅದರ ತಕ್ಕಂತೆ ನೀವು ಕೂಡ ಪರಿಶ್ರಮ ಪಟ್ಟರೆ ಸರ್ ಸಿ ವಿ ರಾಮನ್ ಥರ ಇಡೀ ಜಗತ್ತಿಗೆ ಒಂದು ಫೇಮಸ್ ವಿಜ್ಞಾನಿ ಆಗ್ಬೋದು ಅನ್ನೋದೇ ಈ ಒಂದು ಪಾಠದ ಒಂದು ಉದ್ದೇಶ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಡಿಯೋನ ಮಾಡಿದ್ದೀನಿ, ಅದು ನೋಡ್ಬೇಕಂದ್ರೆ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಸೊ ನೋಡ್ಬೋದು. ನಮ್ಮ ಚಾನಲಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು, ಸಿಗುತ್ತೆ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.